ಲಾಂಚ್ ವೆಹಿಕಲ್ ಮಿಷನ್ ಗಳನ್ನ ಇಲ್ಲಿವರೆಗೂ ಮುಗಿಸಿದೆ. 97 ರಾಕೆಟ್ ಗಳನ್ನ ತಯಾರು ಮಾಡಿ 97 ಲಾಂಚ್ ಗಳನ್ನ ನಮ್ಮ ಸಂಸ್ಥೆ ಮಾಡಿದೆ. 127 ಸ್ಯಾಟಲೈಟ್ ಮಿಷನ್ ಗಳಿದೆ. ಅಂದ್ರೆ 127 ನಮ್ಮದೇ ಆದಂತಹ ಉಪಗ್ರಹಗಳು ಸ್ಪೇಸ್ ಅಲ್ಲಿ ಕಾರ್ಯ ನಡೆಸಿದೆ. 127 ಉಪಗ್ರಹಗಳು. ಅದರಲ್ಲಿ ಕೆಲವು ಓವರ್ ದ ಟೈಮ್ ಅವುಗಳದ್ದು ಜೀವನದ ಅವಧಿ ಕಾಲ ಮುಗಿದು ಅವೆಲ್ಲ ಡಿಕಮಿಷನ್ ಆಗಿದೆ. ಆದ್ರೆ ನಾವು 1969ರಿಂದ ಇಲ್ಲಿ ತನಕ ಇಷ್ಟು ಉಪಗ್ರಹಗಳನ್ನು ತಯಾರಿಸಿದ್ದೇವೆ. ಮತ್ತು 8 ರೀಎಂಟ್ರಿ ಮಿಷನ್ಸ್. ರೀಎಂಟ್ರಿ ಮಿಷನ್ ಅಂದ್ರೆ ನೀವು ಸ್ಪೇಸ್ ಕಳಿಸ್ತಾರೆ, ಸ್ಪೇಸ್ ಇಂದ ವಾಪಸ್ ತರೋದೇನಿರುತ್ತಲ್ಲ ಅದು ಬಹಳ ಕ್ಲಿಷ್ಟಕರವಾದಂತ ಇದು. ಯಾಕಂದ್ರೆ ನೀವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಎಲ್ಲ ಹಾಕೊಂಡು ಕವರ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಸ್ವಲ್ಪ ನೀವು ಅದನ್ನ ತೆಗೆದು ಗಾಡಿ ಸ್ಪೀಡ್ 80 ಕಿಲೋಮೀಟರ್ ಸ್ಪೀಡ್ 60 ಕಿಲೋಮೀಟರ್ ಸ್ಪೀಡ್ ಹೋದಾಗ ನಿಮ್ ಕಣ್ಣಿಗೆ ನೀರು ಬರಕ್ ಶುರುವಾಗುತ್ತೆ. ಯಾಕಂದ್ರೆ ಗಾಳಿ ಆ ಕಣ್ಣಿಗೆ ಒತ್ತಡ ತರುತ್ತೆ, ಅಲ್ಲಿಂದ ನಿಮಗೆ ನಿಮ್ ದೇಹ ಇಷ್ಟಕ್ಕೆ ರಿಯಾಕ್ಟ್ ಮಾಡುತ್ತೆ. ಆದ್ರೆ ನಮ್ಮ ರೀಎಂಟ್ರಿ ಮಿಷನ್ ಅಲ್ಲಿ ನಾವು ಸುಮಾರು 7ರಿಂದ 8 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಭೂಮಿಯೊಳಗೆ ಎಂಟರ್ ಆಗ್ತೀವಿ. ಅವಾಗ ಜಸ್ಟ್ ನೀವು ಚಿತ್ರಗಳಲ್ಲಿ ನೋಡಿರ್ತೀರಾ, ಒಂದೇನೋ ಒಂದು ಹಿಂಗೆ ಎಂಟ್ರಿ ಆಗ್ಬೇಕಾದ್ರೆ ಒಂಥರ ಸುತ್ತು ಬೆಂಕಿ ಬರ್ತದೆ, ಓಕೆ, ಒಂದು ಧೂಮಕೇತು ತರ ನಮ್ದು ಏನೋ ಒಂದು ವಸ್ತು ಒಳಗಡೆ ಬರ್ಬೇಕಾದ್ರೆ ಕಾಣುತ್ತೆ ಅಲ್ವಾ. ಅಷ್ಟು ತಾಪಮಾನವನ್ನ ಅಷ್ಟು ಇದನ್ನ ತಡ್ಕೊಳ್ತಕ್ಕಂಥ ಶಕ್ತಿಯನ್ನ ಡೆವಲಪ್ ಮಾಡಿ ಅದನ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. SRE ಅಂತ ಹೇಳಿ, ಸ್ಪೇಸ್ ಕ್ರಾಫ್ಟ್ ರಿಕವರಿ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ. ಸೊ ಆ ಎಕ್ಸ್ಪೆರಿಮೆಂಟ್ ಗಳನ್ನೆಲ್ಲ ಮಾಡಿ ಸುಮಾರು 8 ಮಿಷನ್ ಆ ತರ ಮಾಡಿದ್ವಿ ನಾವು. ಆಮೇಲೆ 250 ಮತ್ತು ಅದಕ್ಕಿಂತ ಹೆಚ್ಚು ಸ್ಪೇಸ್ ಅಪ್ಲಿಕೇಶನ್. ಅಂದ್ರೆ ಏನು ಸ್ಪೇಸ್ ಅಪ್ಲಿಕೇಶನ್ ಅಂದ್ರೆ? ನಿಮ್ಮಲ್ಲಿ ಯಾರಿಗಾದ್ರೂ ಐಡಿಯಾ ಇದೆಯಾ? ಸ್ಪೇಸ್ ಅಪ್ಲಿಕೇಶನ್ ಅಂದ್ರೆ ಏನು? ಸ್ಪೇಸ್ ಅಪ್ಲಿಕೇಶನ್ ಅಂದ್ರೆ ಈಗ ನೀವು ಗೂಗಲ್ ನೋಡ್ತೀರಲ್ವಾ, ಗೂಗಲ್ ತರ ನಮ್ದು ಒಂದಿದೆ, ಗೊತ್ತಾ ನಿಮ್ಗೆ? ಭುವನ್ ಅಂತ ಇದೆ, ಭುವನ್. ಓಕೆ, ಆನಂತರ ನ್ಯೂಸ್ ಪೇಪರ್ ನಿಮ್ಮಲ್ಲಿ ಎಷ್ಟು ಜನ ಓದ್ತೀರಾ? ಬಹಳಷ್ಟು ಜನ ಓದ್ತೀರಿ ಅಂತ ನಾನು ನಂಬಿದ್ದೇನೆ. ನನ್ನ ನಂಬಿಕೆನ ಉಳಿಸ್ಕೊಳ್ಳಿ ಪ್ಲೀಸ್. ಸೊ ನ್ಯೂಸ್ ಪೇಪರ್ ಅಲ್ಲಿ ಒಂದು ಬ್ಲಾಕ್ ಕಲರ್ ಒಂದು ಚಿತ್ರ ಇರ್ತದೆ, ಓಕೆ, ಭಾರತದ ಚಿತ್ರ ಇರ್ತದೆ. ಆ ಚಿತ್ರದಲ್ಲಿ ನಾವು ಕ್ಲೌಡ್ ಮ್ಯಾಪಿಂಗ್ ಎಲ್ಲ ತೋರಿಸ್ತೇವೆ. ಓಕೆ, ನಿಮ್ಮಲ್ಲಿ ಬಹುತೇಕ ಜನ, ನನ್ನ ಜನರೇಷನ್ ಜನ, ನಮಗೆ ಬೇರೆ ಇದು ಇರಲಿಲ್ಲ, ನಾವು ಬರೀ ದೂರದರ್ಶನ ಒಂದೇ ನೋಡ್ತಾ ಇದ್ವಿ. ಪ್ರತಿದಿನ 8:40ಕ್ಕೆ ನ್ಯೂಸ್ ಬರ್ತಾ ಇತ್ತು. ಆ ನ್ಯೂಸ್ ಅಲ್ಲಿ ಲಾಸ್ಟ್ ಇದು ಹವಾಮಾನ ವರದಿ ಬರ್ತಾ ಇತ್ತು. ಅದರಲ್ಲಿ ಕೂಡ ಒಂದು ಭಾರತ ಚಿತ್ರ ಇರ್ತಿತ್ತು. ಆ ಚಿತ್ರದಲ್ಲಿ ಮೋಡಗಳು ಯಾವ ತರ ಇರುತ್ತೆ, ಕ್ಲೌಡ್ಸ್ ಹೆಂಗಿರ್ತದೆ ಅನ್ನೋದನ್ನ ನಮಗೆ ಒಂದು ಚಿತ್ರ ಸಿಗ್ತಿತ್ತು. ಅದರಿಂದಾಗಿ ಇಲ್ಲಿ ಮಳೆ ಬರ್ಬೋದು, ಇಲ್ಲಿ ಮಳೆ ಬರ್ಲಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ನಮ್ಗೆ ಸಿಗ್ತಾ ಇತ್ತು. ಇದು ಒಂದು ಎಕ್ಸಾಂಪಲ್ ಅಪ್ಲಿಕೇಶನ್ಗೆ. ಅದೇ ರೀತಿ ಸಾಕಷ್ಟು ಅಪ್ಲಿಕೇಶನ್ಗಳಿದೆ. ನೀವು ಗೂಗಲ್ ಮ್ಯಾಪ್ ಯೂಸ್ ಮಾಡಿದ್ರೆ ಬೆಂಗಳೂರಿನಲ್ಲಂತೂ ಬಹಳ ಯೂಸ್ ಆಗ್ತದೆ. ಅದು ಏನಂದ್ರೆ ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ, ನಮ್ಮ ಮನೆಯಿಂದ ನಮ್ಮ ಆಫೀಸ್ 5 ಕಿಲೋಮೀಟರ್ ಆದ್ರೂ ಕೂಡ 5 ಕಿಲೋಮೀಟರ್ ನಾವು 50 ನಿಮಿಷದಲ್ಲಿ ತಲುಪ್ತೀವೋ ಅಥವಾ 15 ನಿಮಿಷದಲ್ಲಿ ತಲುಪ್ತೀವೋ ಅನ್ನೋ ಮಾಹಿತಿ ನಮಗೆ ಟ್ರಾಫಿಕ್ ಮ್ಯಾಪ್ ಇಂದ ಗೊತ್ತಾಗುತ್ತೆ. ಅದು ಒಂದು ಸ್ಯಾಟಲೈಟ್ ಅಪ್ಲಿಕೇಶನ್. ಸೊ ಈ ತರದ್ದು ಸಾಕಷ್ಟು ಅಪ್ಲಿಕೇಶನ್ಗಳನ್ನ ನಾವು ನಮ್ಮ ವಿವಿಧ ಈ 127 ಸ್ಯಾಟಲೈಟ್ ಹೇಳ್ತೇವಲ್ಲ, ಅವೆಲ್ಲ ಸ್ಯಾಟಲೈಟ್ ಗಳಿಂದ ಇದನ್ನ ಮಾಡ್ತೇವೆ. ನೀವು ಮೊಬೈಲ್ ಯೂಸ್ ಮಾಡ್ತೀರಲ್ವಾ, ಸೊ ನಿಮ್ಮ ಮೊಬೈಲ್ ಯೂಸ್ ಮಾಡಿದಾಗ ಕೂಡ ಮೊಬೈಲ್ ಇಂದನೂ ಡೇಟಾ ಸ್ಯಾಟಲೈಟ್ ಹೋಗಿ ಸ್ಯಾಟಲೈಟ್ ಇಂದ ಇಟ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಟು ಅದರ್ ಪ್ಲೇಸಸ್. ಸೊ ಈ ರೀತಿಯಾದಂತಹ ಸ್ಪೇಸ್ ಅಪ್ಲಿಕೇಶನ್ ಸುಮಾರು 250 ಸ್ಪೇಸ್ ಅಪ್ಲಿಕೇಶನ್ ಗಳನ್ನ ನಾವು ರಿಲೀಸ್ ಮಾಡಿದ್ವಿ ಪಬ್ಲಿಕ್ ಆಗಿ. ಆಮೇಲೆ ನಾವು ಯಾವ ಸಂಸ್ಥೆಯೊಂದಿಗೆ ಜೋಡಿಸ್ತಿದ್ದೀವಿ? ಓಕೆ, ಇಸ್ರೋ ನಮ್ದು ಮಾತೃ ಸಂಸ್ಥೆ, ಹೌದಾ? ಆ ಇಸ್ರೋಕ್ಕೆ ಸಾಕಷ್ಟು, ಇಸ್ರೋ ಎದರಿಂದಾಗಿದೆ, ಬಹಳಷ್ಟು ಚಿಕ್ಕ ಸೆಂಟರ್ಗಳಿಂದಾಗಿದೆ. ಸೊ ಆ ಸೆಂಟರ್ಗಳಲ್ಲಿ ನಮ್ದು UR ರಾವ್ ಸ್ಯಾಟಲೈಟ್ ಸೆಂಟರ್ ಅಂತ ಹೇಳಿ ನಮ್ಮ ಇದು ಬೆಂಗಳೂರಲ್ಲಿ ಇದೆ. ಓಕೆ, ಈ ಸ್ಯಾಟಲೈಟ್ ಸೆಂಟರ್ ಏನ್ ಮಾಡ್ತದೆ? ಇದು ಡಿಸೈನ್, ಡೆವಲಪ್ಮೆಂಟ್, ರಿಯಲೈಸೇಷನ್ ಆಫ್ ಸ್ಯಾಟಲೈಟ್, ಟೋಟಲ್ ಸ್ಯಾಟಲೈಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡುತ್ತದೆ. ಅಂದ್ರೆ ನೀವು ಒಂದು ಸ್ಯಾಟಲೈಟ್ ನಮಗೆ ಬೇಕು, ಉದಾಹರಣೆಗೆ ನಿಮ್ಮ ಕಾಲೇಜ್ PDIT ಕಾಲೇಜ್ ಇದೆ, ಕಾಲೇಜ್ನವರು ಹೇಳ್ತೀರಿ ನಮಗೆ ಈ ತರದ ಅಪ್ಲಿಕೇಶನ್ಗೆ, ನಮಗೆ ಡಿಸ್ಟೆನ್ಸ್ ಲರ್ನಿಂಗಿಗೆ ನಮಗೆ
ಒಂದು ಸ್ಯಾಟಲೈಟ್ ಬೇಕು ಅಂತ ನೀವು ಯೋಚನೆ ಮಾಡ್ತೀರಿ. ನೀವು ಯೋಚನೆ ಮಾಡಿದಾಗ ಆ ಒಂದು ಪ್ರಪೋಸಲ್ ಬರುತ್ತೆ ಇಸ್ರೋಕ್ಕೆ. ಓಕೆ, ಅದಕ್ಕೆ ಸಾಕಷ್ಟು ದಾರಿಗಳಿದೆ. ಆ ಪ್ರಪೋಸಲ್ ಬಂದಾಗ ನಾವು ಯಾವ ತರ ಸ್ಯಾಟಲೈಟ್ ಬೇಕು, ನಿಮ್ಗೆ ಏನ್ ಅಪ್ಲಿಕೇಶನ್ ಬೇಕು, ವಿಡಿಯೋ ಟ್ರಾನ್ಸ್ಮಿಷನ್ ಬೇಕಾ, ಏನಥವಾ ಬೇರೆ ಡಾಟಾ ಟ್ರಾನ್ಸ್ಮಿಷನ್ ಅಷ್ಟೇ ಬೇಕಾ, ಏನಥವಾ ನಿಮಗೆ ಇಲ್ಲಿಂದ ಫೋಟೋ ತೆಗೆದ್ಬಿಟ್ಟು ಅಲ್ಲಿ ಕಳಿಸೋದು, ಅಲ್ಲಿ ಫೋಟೋ ತೆಗೆದು ಇಲ್ಲಿ ಕಳಿಸೋದು, ಬರೀ ಈ ತರ ಮಾಡೋದಾ, ಇವನ್ನೆಲ್ಲ ಯೋಚನೆ ಮಾಡಿ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ಮೇಲೆ